ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಒನ್ ಬೌಲ್ ಟುಟಿ ಫ್ರೂಟಿ, 1 ಬೌಲ್ ಒಣ ದ್ರಾಕ್ಷಿ, 1 ಬೌಲ್ ಚೆರ್ರಿ, 1/2 ಬೌಲ್ ಗೋಡಂಬಿ, 1 ಬೌಲ್ ಡೇಟ್ಸ್ ಸಣ್ಣಗೆ ಹೆಚ್ಚಿರೋದು, 2 ಬೌಲ್ ಆರೆಂಜ್ ಜ್ಯೂಸ್. ನಾವಿದು ಡ್ರೈ ಫ್ರೂಟ್ಸ್ನ ಒಂದು 6 to 7 ಅವರ್ಸ್ ಸೋಕ್ ಮಾಡಿ ಇಟ್ಟಿರಬೇಕು. ಈ ಡ್ರೈ ಫ್ರೂಟ್ಸು ನಿಮಗೆ ಯಾವುದಾದ್ರು ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೋಬೋದು. ಈಗ 3/4 ಕಪ್ಪಷ್ಟು ಶುಗರ್ ತಗೊಂಡಿದ್ದೀನಿ. ಅದನ್ನು ನಾವು ಹೈ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಕ್ಯಾರಮಲೈಸ್ ಮಾಡ್ಕೋಬೇಕು. ನೋಡಿ, ಈ ಪ್ರೊಸೀಜರ್ ಮಾಡಬೇಕಾದ್ರೆ ಫುಲ್ ಹೈ ಫ್ಲೇಮ್ನಲ್ಲಿನೇ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ಒಂದು ಸ್ವಲ್ಪನೂ ನೀರು ಹಾಕಬಾರ್ದು ಫಸ್ಟಿಗೆ. ನೋಡಿ, ಇದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸಕ್ಕರೆ ಎಲ್ಲ ಕರಗ್ಬಿಟ್ಟು ಇದೊಂದು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಬೇಕು. ನೋಡಿ, ಇವಾಗ ಇದಕ್ಕೆ 3/4 ಕಪ್ಪಲ್ಲಿ 1/2 ಕಪ್ಪಷ್ಟು ನೀರು ಹಾಕಿದ್ದೀನಿ. ಈ ಸ್ಟೆಪ್ ಮಾಡಬೇಕಾದ್ರೆ ನೀವು ಗ್ಯಾಸ್ನ ಆಫ್ ಮಾಡಿಕೊಂಡು ಮಾಡಿ. ನೋಡಿ, ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತ ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ, ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅದನ್ನು ಒಂದು ಬೌಲಿಗೆ ತೆಗಿಬೇಕು. ಫೋರ್ತ್ ಕಪ್ಪಷ್ಟು ಹಾಲು ಹಾಕಿದ್ದೀನಿ. 1/4 ಕಪ್ಪಷ್ಟು ರಿಫೈನ್ಡ್ ಆಯಿಲ್ ಅಥವಾ ಮೆಲ್ಟೆಡ್ ಬಟರ್, ಇವೆರಡರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈಗ ಇದಕ್ಕೆ 1 ಕಪ್ಪಷ್ಟು ಮೈದಾ ಹಾಕ್ತಾ ಇದ್ದೀನಿ. ನೋಡಿ, ಮೈದಾ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕ್ಯಾರಮಲೈಸ್ಡ್ ಶುಗರ್ ಇರುತ್ತಲ್ಲ, ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಹೋಗಬೇಕು. ಡ್ರೈ ಫ್ರೂಟ್ಸಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ.
ಒಂದೇ ಸಲ ಅಷ್ಟನ್ನು ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ನೋಡಿ ಹಾಕ್ತಾ ಹೋಗಿ. ಈಗ ಅದಕ್ಕೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು, ಇದು ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಕೇಕ್ ಮೌಲ್ಡಿಂಗಿಗೆ ತುಪ್ಪ ಹಾಕ್ಬಿಟ್ಟು ಬಟರ್ ಪೇಪರ್ ಇಲ್ಲ ಅಂತಂದರೆ ನಾರ್ಮಲ್ ವೈಟ್ ಪೇಪರ್ನೇ ಅದೇ ಶೇಪಿಗೆ ಕಟ್ ಮಾಡಿಕೊಂಡು ಈ ರೀತಿ ತುಪ್ಪ ಹಚ್ಬಿಟ್ಟು 3 ಸೈಡ್ಸಲ್ಲಿ ಕವರ್ ಮಾಡಿ ಇಡ್ಕೋಬೇಕು. ನೋಡಿ, ಈಗ ಕೇಕ್ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಕುಕ್ಕರ್ ಪ್ರೀ ಹೀಟಿಗೆ ಇಟ್ಟಿದ್ದೆ ಒಂದು 10 ಮಿನಿಟ್ಸ್ ಬ್ಯಾಕು. ಈಗ ಕೇಕ್ನ ಅದ್ರ ಒಳಗೆ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಾದಾಮ್ ಯೂಸ್ ಮಾಡಿದ್ದೀನಿ, ನಿಮಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಟೂಟಿ ಫ್ರೂಟಿ. ನೋಡಿ, ಕೇಕ್ ಕುಕ್ಕರ್ನಲ್ಲಿ ಆಗಲಿಕ್ಕೆ 40 to 50 ಮಿನಿಟ್ಸ್ ತಗೊಂಡಿತ್ತು ನನಗೆ. ನೋಡಿ, ಇವಾಗ ಟೂತ್ ಪಿಕ್ ತಗೊಂಡ್ಬಿಟ್ಟು ಚೆಕ್ ಮಾಡ್ಕೋಬೋದು. ಅದ್ರ ಒಳಗಡೆ ನೀವು ಇಟ್ಟಾಗ ಒಂದು ಸ್ವಲ್ಪನೂ ಅಂಟ್ಲಿಲ್ಲ ಅಂತಂದರೆ ಕೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ತಣ್ಣಗಾದ್ಮೇಲೆ ನೀವು ಡಿಮೌಲ್ಡ್ ಮಾಡ್ಬೋದು. ನೋಡಿ, ಈ ರೀತಿ ಪೇಪರ್ ತೆಗೆದುಬಿಟ್ರೆ ಮುಗೀತು. ನೋಡಿ, ಪ್ಲಮ್ ಕೇಕ್ ರೆಡಿ ಆಗಿದೆ. ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. Thanks for watching.